ನಮಸ್ಕಾರ ಎಲ್ರಿಗೂ ವಾರ್ತಾ ಸಮಾಚಾರಕ್ಕೆ ಸ್ವಾಗತ. ಫ್ರೆಂಡ್ಸ್, ನಮಗೆಲ್ಲ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಇಟ್ಟಿಗೆ, ಮರಳು, ನೀರಿನ ಅವಶ್ಯಕತೆ ಇದೆ. ಅವುಗಳನ್ನು ಉಪಯೋಗಿಸಿಕೊಂಡು ಕಟ್ಟಡವನ್ನು ನಿರ್ಮಾಣ ಮಾಡ್ತೀವಿ. ಆದರೆ ಭಾರತದಲ್ಲೇ ಇರುವಂತಹ ಒಂದು ಪ್ರಸಿದ್ಧ ದೇವಾಲಯವನ್ನು ನಿರ್ಮಾಣ ಮಾಡಲು ನೀರಿನ ಬದಲು ತುಪ್ಪವನ್ನು ಬಳಸಿದ್ದಾರೆ ಅಂದರೆ ನೀವು ನಂಬ್ತೀರಾ? ಹೌದು, ನೀವು ನಂಬಲೇಬೇಕು. ಇದು ಒಂದು ಅಚ್ಚರಿಯ ಸಂಗತಿ ಅಂತ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ದೇವಾಲಯಗಳ ನಿರ್ಮಾಣ ಬಹಳಷ್ಟು ವಿಶೇಷತೆಗಳಿಂದ ಕೂಡಿರುತ್ತೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಸುಂದರ ದೇವಾಲಯಗಳು ಇಂದಿಗೂ ಕೂಡ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತವೆ. ಪುರಾತನ ದೇವಾಲಯಗಳ ನಿರ್ಮಾಣ ವಿಧಾನಗಳು ಬಹಳ ಅದ್ಭುತವಾಗಿರುವಂಥದ್ದು. ಅಂತಹುದೇ ದೇವಾಲಯವೊಂದು ತುಪ್ಪದಿಂದ ನಿರ್ಮಾಣಗೊಂಡು ತನ್ನ ವಿಶೇಷವಾದಂತಹ ರಚನೆ ವಿನ್ಯಾಸದಿಂದ ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಯಾವುದು ಆ ದೇವಾಲಯ ಅಂತ ಗೊತ್ತಾ? ಅದುವೇ ರಾಜಸ್ಥಾನದ ಬಂಡಸಾರ್ ಜೈನ್ ದೇವಾಲಯ. ಈ ದೇವಾಲಯವನ್ನ 15ನೇ ಶತಮಾನದಲ್ಲಿ ಬಂಡ ಶಾ ಓಸ್ವಾಲ್ ಎಂಬ ಶ್ರೀಮಂತ ವ್ಯಾಪಾರಿ ನಿರ್ಮಿಸಿದನೆಂದು ತಿಳಿದು ಬಂದಿದೆ. ಈ ದೇವಾಲಯವು ಜೈನ ಧರ್ಮದ 5ನೇ ತೀರ್ಥಂಕರ ಸುಮತಿನಾಥನಿಗೆ ಸಮರ್ಪಿತವಾಗಿದೆ. ಇತರ ಜೈನ ದೇವಾಲಯಗಳಂತೆ ಈ ದೇವಾಲಯವು ಸಹ ಸುಂದರ ಕೆತ್ತನೆಗಳು ಹಾಗೂ ವರ್ಣಚಿತ್ರಗಳನ್ನು ಹೊಂದಿದೆ. ಮೂರು ಮಹಡಿಗಳನ್ನು ಹೊಂದಿರುವಂತಹ ಈ ದೇವಾಲಯದಲ್ಲಿ ಜೈನ ಸಂಸ್ಕೃತಿಯ ವಿಭಿನ್ನ ಅಂಶಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಈ ದೇವಾಲಯದ ಕನ್ನಡಿ ಕೆಲಸವು ದೇವಾಲಯದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ದೇವಾಲಯದ ನೆಲಮಹಡಿಯು 2 ಅಡಿ ಎತ್ತರದ ಮಂಟಪದ ಮೇಲೆ ಬೆಳ್ಳಿಯ ಸಿಂಹಾಸನದ ಮೇಲೆ ನಿಂತಿರುವ ಸುಮತಿನಾಥನ ಬಿಳಿ ಅಮೃತ ಶಿಲೆಯ ಪ್ರತಿಮೆಯನ್ನು ಹೊಂದಿದೆ. ಈ ದೇವಾಲಯವು ಚಿನ್ನದ ಎಲೆಯ ಕೆಲಸ ಹಾಗೂ ಕಲಾತ್ಮಕವಾಗಿ ಕೆತ್ತಿದಂತಹ ಕಂಬಗಳಿಗೆ ಹೆಸರುವಾಸಿಯಾಗಿದೆ. ಈ ದೇವಾಲಯದ ಕಂಬಗಳು ಹೂವಿನ ವಿನ್ಯಾಸವನ್ನು ಹೊಂದಿವೆ. ಬಂಡಸಾರ್ನ ಜೈನ ದೇವಾಲಯವು 24 ಜೈನ ತೀರ್ಥಂಕರ ಕಥೆಯನ್ನು ನಿರೂಪಿಸುವಂತಹ ಒಂದು ಸುಂದರವಾದ ಹಸಿ ಚಿತ್ರಗಳಿಂದ ಅಲಂಕರಿಸಲ್ಪಟ್ಟಿದೆ. ಬಂಡಸಾರ್ನ ಜೈನ ದೇವಾಲಯವು ರಜಪೂತರ ವಾಸ್ತುಶಿಲ್ಪದ ವೈಭವವನ್ನು ಪ್ರತಿನಿಧಿಸುತ್ತೆ. ಈ 3 ಅಂತಸ್ತಿನ ದೇವಾಲಯವನ್ನ ಕೆಂಪು ಮರಳುಗಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ ಮತ್ತು ಮುಖ್ಯವಾಗಿ ಗೋಡೆಯ ವರ್ಣಚಿತ್ರಗಳು ಉಸ್ತಾ ಕಲೆಗೆ ಹೆಸರುವಾಸಿಯಾಗಿದೆ. ಈ ದೇವಾಲಯವನ್ನ ತುಪ್ಪದಿಂದ ನಿರ್ಮಿಸಿದ್ದೇಕೆ ಗೊತ್ತಾ? ಈ ದೇವಾಲಯವನ್ನ ನೀರಿನ ಬದಲು ತುಪ್ಪದಲ್ಲಿ ಕಟ್ಟಲು ಕಾರಣ ಏನಂದ್ರೆ, ಬಂದಶಾ ಇಲ್ಲಿ ದೇವಾಲಯವನ್ನ ನಿರ್ಮಾಣ ಮಾಡಲು ಮುಂದಾದಾಗ ಅಲ್ಲಿನ ಗ್ರಾಮಸ್ಥರು ಅದನ್ನ ವಿರೋಧ ಮಾಡ್ತಾರೆ. ಗ್ರಾಮಸ್ಥರ ವಿರೋಧಕ್ಕೆ ಕಾರಣ ಏನಂದ್ರೆ, ಆ ಭಾಗದಲ್ಲಿ ನೀರಿಗಾಗಿ ತೀವ್ರ ಹಾಹಾಕಾರ ಇರುತ್ತೆ, ಬದುಕೋದೇ ಕಷ್ಟ ಎಂಬ ಪರಿಸ್ಥಿತಿ ಉಂಟಾಗಿರುತ್ತಂತೆ. ಅಂಥದ್ರಲ್ಲಿ ದೇವಾಲಯ ನಿರ್ಮಾಣಕ್ಕೆ ಸಾವಿರಾರು ಲೀಟರ್ ನೀರು ವ್ಯರ್ಥ ಆಗುತ್ತೆ ಅನ್ನೋದು ಗ್ರಾಮಸ್ಥರ ಕಳಕಳಿಯಾಗಿರುತ್ತೆ. ಹಾಗಾಗಿ ಅವರು ಅದನ್ನ ವಿರೋಧ ಮಾಡ್ತಾರೆ. ಇದನ್ನ ತಿಳಿದಂತಹ ಬಂದಶಾ ದೇವಾಲಯವನ್ನ ನೀರಿನ ಬದಲು ತುಪ್ಪದಿಂದ ನಿರ್ಮಾಣ ಮಾಡೋದಕ್ಕೆ ನಿರ್ಧರಿಸ್ತಾನೆ. ಸರಿಸುಮಾರು 40,000 kg ತುಪ್ಪವನ್ನ ಉಪಯೋಗಿಸಿಕೊಂಡು ಈ ದೇವಾಲಯವನ್ನ ನಿರ್ಮಾಣ ಮಾಡ್ದ ಎಂಬುದಾಗಿ ಹೇಳಲಾಗುತ್ತೆ. ಈ ದೇವಾಲಯದ ಅಡಿಪಾಯ ಸಂಪೂರ್ಣ ತುಪ್ಪದಿಂದ ಮಾಡಲ್ಪಟ್ಟಿದ್ಯಾ ಎಂಬುದನ್ನು ಪರೀಕ್ಷಿಸಿಲ್ಲ. ಆದರೆ ದೇವಾಲಯ ನಿರ್ಮಾಣದಲ್ಲಿ ತುಪ್ಪವನ್ನು ಬಳಸಿದ್ರಿಂದ ಅಲ್ಲಿ ಬೇಸಿಗೆ ಕಾಲದಲ್ಲಿ ನೆಲ ಜಾರುತ್ತದೆ ಹಾಗೂ ಸ್ತಂಭಗಳಿಂದ ಮತ್ತು ನೆಲದಿಂದ ತುಪ್ಪ ಸೋರುತ್ತದೆ ಎಂಬುದು ಸಾಬೀತಾಗಿರೋದಂತೂ ಸತ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.